everyone fine. ಕೇಂದ್ರ ಬಜೆಟ್ಗೆ ಸಚಿವ ಚಲುವರಾಯಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ರಾಜ್ಯದ ಬಜೆಟ್ಗಿಂತ ಅತ್ಯಂತ ಕೆಳಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ದಾರೆ. ಕೇಂದ್ರ ಬಜೆಟ್ನ ಕುರಿತಂತೆ ರಾಷ್ಟ್ರಕ್ಕೆ ಅನುಕೂಲವಾಗುವಂಥ ಅಂಶಗಳು ಈ ಬಜೆಟ್ನಲ್ಲಿ ಯಾವುದೂ ಕೂಡ ಇಲ್ಲ. ಮೇಲ್ನೋಟಕ್ಕೆ ಮಾತ್ರ ಏನೋ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕೃಷಿಗೆ ಕೆಲವಷ್ಟು ಅಂಶಗಳನ್ನು, ಜೊತೆಗೆ ಟ್ಯಾಕ್ಸ್ ವಿಚಾರದಲ್ಲಿ ಕೆಲವಷ್ಟು ಬೆನಿಫಿಟ್ಸ್ಗಳನ್ನು ಕೊಟ್ಟಿದ್ದೇವೆ ಎನ್ನುವ ಅಂಶಗಳನ್ನು ಹೇಳೋದ್ರ ಮೂಲಕ ಅದು ಮೂಗಿಗೆ ತುಪ್ಪ ಹಚ್ಚುವಂಥ ಪ್ರಯತ್ನ ಆಗಿದೆ. ಕುಮಾರಸ್ವಾಮಿ ಮಾತಿನಲ್ಲಿ ಮಾತ್ರ ರುಸ್ತುಂ ಅವರು ಅನುಕಂಪ ಗಿಟ್ಟಿಸುವಲ್ಲಿ HDK ನಂಬರ್ 1 ಆಗಿದ್ದಾರೆ. ಅದರಿಂದ ಯಾರ ಹೊಟ್ಟೆ ಕೂಡ ತುಂಬಲ್ಲ. ಅವರು ಪ್ಯಾಂಟ್ ಹಾಕ್ಕೊಂಬರಲಿ, ಪಂಚೆ ಹಾಕ್ಕೊಂಬರಲಿ, ಸೂಟ್ ಹಾಕ್ಕೊಂಡು ಬರಲಿ, ಇದೆಲ್ಲ ಹಾಕ್ಕೊಂಡ್ಬಂದು ಈ ಥರ ಧರಿಸ್ಕೊಂಡು ಬಂದು ಸಿಂಪತ್ತಿ ಗಿಟ್ಟಿಸುವಂಥ ಪ್ರಯತ್ನ ಮಾಡ್ತಾರೆ. ಅದ್ಯಾವುದೂ ಕೂಡ ಬಡವರ ಹೊಟ್ಟೆ ತುಂಬಿಸೋದಿಲ್ಲ. ಅನುದಾನ ಮುಖ್ಯ ಅಂತ ಹೇಳಿದ್ದಾರೆ ಸಚಿವ ಚಲುವರಾಯಸ್ವಾಮಿ. ಅವರು ಕಾರ್ಪೊರೇಷನ್ನು, ಪಂಚಾಯತಿ, ರಾಜ್ಯದ ಬಜೆಟ್ಗಿಂತ ಒಂದು ಹೆಜ್ಜೆ ಕೆಳಗಿಳಿದವ್ರೆ. ಅವರು ಪ್ರಚಾರ ಪ್ರಿಯರಾಯ್ತವ್ರೆ. ಒಂದು 2-3 ಕಾರ್ಯಕ್ರಮ ಮೂಗಿಗೆ ತುಪ್ಪ ತೋರಿಸೋ ಥರ ಮಾಡವ್ರೆ. ಈ ಟ್ಯಾಕ್ಸು, ಕೃಷಿಗೇನೋ ಮಾಡಿದ್ದೀವಿ ಅನ್ನೋದು, ಈ ಥರದ್ದು 2-3 ವಿಚಾರವನ್ನು ಅಲ್ಲಿ ಕೊಟ್ಟಿದ್ದಾರೆ. ಒಂದಷ್ಟು ತಮಿಳ್ನಾಡವರು ಹೆಚ್ಚಿಗೆ ತೊಗೊಂಡೋಗೋರೆ. ಕೇರಳದವರು ಬ್ಯಾಲೆನ್ಸ್ ಆಗಿರ್ತಾರೆ, ಅವ್ರಿಗೆ ನಮ್ಮಷ್ಟು ಸಮಸ್ಯೆ ಕಡಿಮೆ ಇರ್ಬೋದು. ಆಂಧ್ರದವರು ಸಹ ತಮಿಳ್ನಾಡು ಥರ ಉಪಯೋಗಿಸ್ಕೊಂಡಿದ್ದಾರೆ. ಕರ್ನಾಟಕದ ಜನ ಏನು ಮಾಡಿದ್ರು ನೋಡ್ರಿ. ಕುಮಾರಸ್ವಾಮಿಯವರ ಭರವಸೆ ನಿಮಗೂ ಗೊತ್ತು, ನಮಗೂ ಗೊತ್ತು, ನಿಮಗೂ ಗೊತ್ತು, ನಮಗೂ ಗೊತ್ತು. ಕುಮಾರಸ್ವಾಮಿಯವರು ಮಾತಿನಲ್ಲಿ ರುಸ್ತುಮ್ರು, ಅನುಕಂಪ ಗೀಡ್ಸೋದ್ರಲ್ಲಿ ನಂಬರ್ 1. ಭಾಳ ಸಿಂಪಲ್ ಮನುಷ್ಯ ಅಂತದನ್ನ ಎಕ್ಸ್ಪೋಸ್ ಮಾಡ್ಕೊಳ್ಳೋದ್ರಲ್ಲಿ ನಂಬರ್ 1. ನಮ್ಗೆ ಅದರಿಂದ ಏನು ಹೊಟ್ಟೆ ತುಂಬಲ್ಲ ರೀ. ನಮ್ಗೇನಾರ ಕಾರ್ಯಕ್ರಮ, ನೀವು ಪ್ಯಾಂಟ್ ಹಾಕೊಂಬತ್ತೀರೋ, ಪಂಚೆ ಹಾಕೊಂಬತ್ತೀರೋ, ಸೂಟ್ ಹಾಕೊಂಬತ್ತೀರೋ, ನೀವು ಯಾವ ಕಾರಲ್ಲಿ ಬರ್ತೀರೋ, ನೀವು ಹೆಲಿಕಾಪ್ಟ್ರಲ್ಲಿ ಬರ್ತೀರೋ, ಸ್ಪೆಷಲ್ ಫ್ಲೈಟಲ್ಲಿ ಬರ್ತೀರೋ, ನಮ್ಗೆ ಅವೆಲ್ಲ ಇಲ್ಲ. ಅದರಿಂದ ಏನು ನಮ್ಮ ಹೊಟ್ಟೆ ತುಂಬಲ್ಲ ಈ ರಾಜ್ಯದ ಜನಕ್ಕೆ. ನಮಗೇನಾದ್ರೂ ಈ ರಾಜ್ಯಕ್ಕೆ ಅನುಕೂಲ ಆಗುವಂಥ ಕಾರ್ಯಕ್ರಮ ಕೊಡಿಸ್ಲಿ ರೀ. ಒಂದು 25,000 ಕೋಟಿ ನೀರಾವರಿಗೆ ಕೊಡಿಸ್ಲಿ,